ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಮೊದಲಿಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮ್ಮ ಮನೆಗಳಲ್ಲಿ ಸದಾ ಸುಖ, ಶಾಂತಿ, ಐಶ್ವರ್ಯ, ಆರೋಗ್ಯ, ಸಂತೋಷ ಎಲ್ಲವೂ ನೆಲೆಸಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋನ ನಾವು ಪ್ರಾರಂಭ ಮಾಡೋಣ. ಈ ವಿಡಿಯೋದಲ್ಲಿ ನಾವು ವರಮಹಾಲಕ್ಷ್ಮಿಯ ಪೂಜಾ ವಿಧಾನವನ್ನು ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಈ ಒಂದು ಮಾಹಿತಿ ಉಪಯುಕ್ತ ಆದರೆ ಮಾತ್ರ ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಕುಟುಂಬದವರ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ವರಮಹಾಲಕ್ಷ್ಮಿಯ ಪೂಜೆಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾಗಿರ್ತಕ್ಕಂತಹ ಬಟ್ಟೆಯನ್ನು ಧರಿಸಿ. ನೀವು ಹೊಸ ಬಟ್ಟೆಯನ್ನೇ ಧರಿಸಬೇಕು ಅಂತ ಯಾವುದೇ ರೀತಿಯಾದ ರೂಲ್ ಇಲ್ಲ. ಆದಷ್ಟು ನೀವು ಮಡಿ ಬಟ್ಟೆಯನ್ನು ಧರಿಸಿ. ಮೊದಲಿಗೆ ಮನೆಯ ಪೂಜಾ ಸ್ಥಳವನ್ನು ನೀಟಾಗಿ ಸ್ವಚ್ಛವನ್ನು ಮಾಡಿ ಪೂಜಾ ಸ್ಥಳದ ಮುಂದೆ ಸುಂದರವಾಗಿರ್ತಕ್ಕಂತಹ ಒಂದು ಕುಬೇರ ರಂಗೋಲಿಯನ್ನು ಹಾಕಿ ಮತ್ತು ಮನೆಯ ಬಾಗಿಲಿಗೆ ಮಾವಿನ ಎಲೆಗಳ ಅಲಂಕಾರವನ್ನು ಮಾಡುವುದು ತುಂಬ ಶುಭ ಸಂಕೇತವಾಗಿರುತ್ತೆ. ನಂತರ ಲಕ್ಷ್ಮಿಯ ವಿಗ್ರಹವನ್ನು ಅಥವಾ ಮುಖವಾಡಗಳನ್ನು ನೀವೇನಾದರೂ ತಗೊಂಡು ಬಂದಿದ್ರೆ ಅವೆಲ್ಲವನ್ನು ಕೂಡ ನೀವು ಶುಚಿ ಮಾಡಿಕೊಂಡು ಸಿದ್ಧ ಮಾಡ್ಕೊಳ್ಳಿ. ಪೂಜೆಯನ್ನು ಭಕ್ತಿಯಿಂದ ಮಾಡಬೇಕು. ಅದೇ ರೀತಿ ತುಂಬ ಶಾಂತ ಮನಸ್ಸಿನಿಂದ ಮಾಡಬೇಕಾಗುತ್ತೆ. ಈ ಪೂಜೆಗೆ ಬೇಕಾಗಿರ್ತಕ್ಕಂತಹ ಪೂಜಾ ಸಾಮಗ್ರಿಗಳನ್ನು ನಾವು ನೋಡೋದಾದರೆ, ಮೊದಲಿಗೆ ಒಂದು ಕಳಶ ಬೇಕಾಗುತ್ತೆ. ಶುದ್ಧ ನೀರನ್ನು ತೆಗೆದುಕೊಳ್ಳಿ. ಅರಿಶಿಣ, ಕುಂಕುಮ, ಗಂಧ, ಅಕ್ಷತೆ, ಹೂವು, ಅಕ್ಕಿ, ಹೂವಿನ ಹಾರ, ಮಾವಿನ ಎಲೆ, ತೆಂಗಿನಕಾಯಿ, ವಿಳೆದೆಲೆ, ಅಡಿಕೆ, ಹಣ್ಣುಗಳು, ನೈವೇದ್ಯ, ದೀಪ, ಎಣ್ಣೆ ಅಥವಾ ತುಪ್ಪ, ಬತ್ತಿ, ಕರ್ಪೂರ, ಆರತಿಗೆ ಬೇಕಾಗಿರತಕ್ಕಂತಹ ಸಾಮಗ್ರಿಗಳನ್ನು ನೀವು ಸಿದ್ಧ ಮಾಡಿ ಇಟ್ಕೋಬೇಕಾಗುತ್ತೆ. ಇನ್ನು ನೀವೇನಾದರೂ ಸೀರೆ ಉಡಿಸುವಂತಹ ವಾಡಿಕೆ ನಿಮ್ಮಲ್ಲಿದ್ದರೆ ಲಕ್ಷ್ಮೀ ದೇವಿಯ ಅಲಂಕಾರಕ್ಕೋಸ್ಕರ ನೀವು ಒಂದು ಸೀರೆಯನ್ನು ಎತ್ತಿಟ್ಕೊಳ್ಳಿ. ಇಲ್ಲ ನಾವು ಬರೀ ಫೋಟೋಕ್ಕಷ್ಟೇ ಪೂಜೆ ಮಾಡ್ತೀವಿ ಅಂದರೆ ಸೀರೆ ಅವಶ್ಯಕತೆ ಇರೋದಿಲ್ಲ. ಅದರಲ್ಲೂ ಕೂಡ ನಾವು ದುಬಾರಿಯಾಗಿರ್ತಕ್ಕಂತಹ ಸೀರೆನೇ ಉಡಿಸ್ಬೇಕು ಅಂತ ನೀವು ಆ ಮನಸ್ಥಿತಿಯಿಂದ ಪೂಜೆ ಮಾಡೋಕ್ಕೆ ಹೋಗಬೇಡಿ. ಲಕ್ಷ್ಮಿಗೆ ಬೇಕಾಗಿರೋದು ನಿಜವಾದ ಭಕ್ತಿಯ ಹೊರತು ಕಾಸ್ಟ್ಲಿ ಆಗಿರ್ತಕ್ಕಂತಹ ಸೀರೆ ಅಲ್ಲ. ಇನ್ನು ನಿಮ್ಮ ಕುಟುಂಬದ ಸಂಪ್ರದಾಯಂತೆ ಇನ್ನಿತರ ಪೂಜಾ ಸಾಮಗ್ರಿಗಳನ್ನು ನೀವು ಬೇಕಾದ್ರೆ ಇಟ್ಕೊಳ್ಬೋದು. ಮೊದಲಿಗೆ ನಾವೇನು ಮಾಡಬೇಕು ಅಂತಂದರೆ ಕಲಶ ಸ್ಥಾಪನೆಯನ್ನು ಮಾಡ್ಕೋಬೇಕು. ಈ ಎಲ್ಲ ನೀವು ವಸ್ತುಗಳನ್ನು ತೆಗೆದಿಟ್ಕೊಂಡ ಮೇಲೆ ಕಳಶ ಸ್ಥಾಪನೆಯನ್ನು ಮಾಡಬೇಕು. ಇದನ್ನು ಕೂಡ ನೀವು ಯಾವಾಗಲೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆಂದರೆ ಬೆಳಗಿನ ಜಾವ ನಿಮಗೆ ಅದು 4 ಗಂಟೆಯಿಂದ ಸ್ಟಾರ್ಟ್ ಆಗಿ 6 ಗಂಟೆ ಒಳಗಡೆ ನೀವು ಆದಷ್ಟು ಕಲಶ ಸ್ಥಾಪನೆಯನ್ನು ಮಾಡ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ಯಾಕೆಂದರೆ ಬ್ರಾಹ್ಮಿ ಮುಹೂರ್ತ ಅಂತಕ್ಕಂಥದ್ದು ತುಂಬ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಮುಹೂರ್ತ ಆಗಿರುತ್ತೆ. ಮೊದಲಿಗೆ ಪೂಜಾ ಸ್ಥಳದಲ್ಲಿ ಅಕ್ಕಿಯನ್ನು ಹಾಕಿ. ನಿಮಗೆ ನಿಮ್ಮ ಒಂದು ಸಂಪ್ರದಾಯದಂತೆ ಕೆಲವೊಂದು ಕಡೆ 1/4 ಸೇರನ್ನ ಹಾಕ್ತಾರೆ, ಕೆಲವೊಂದು ಕಡೆ 1 ಸೇರನ್ನ ಹಾಕ್ತಾರೆ. ಈ ಥರ ನಿಮ್ಮ ಒಂದು ಸಂಪ್ರದಾಯಕ್ಕೆ ತಕ್ಕಂತೆ ಕಲಶ ಇಡೋದಕ್ಕಿಂತ ಮುಂಚೆ ಅಲ್ಲಿ ಅಕ್ಕಿಯನ್ನು ಫಸ್ಟು ಒಂದು ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಅಕ್ಕಿಯನ್ನು ಇಡಿ. ಯಾಕೆಂದರೆ ಆಲ್ರೆಡಿ ನೀವು ರಂಗೋಲಿ ಹಾಕಿರ್ತೀರಲ್ವ, ಅದ್ರ ಮೇಲೆ ಹಾಕಬಾರ್ದು. ಅದಕ್ಕೋಸ್ಕರ ಅದ್ರ ಮೇಲೆ ಒಂದು ಬಾಳೆ ಎಲೆಯನ್ನು ಇಟ್ಟು ನೀವು ಅಕ್ಕಿಯನ್ನು ಅದ್ರ ಮೇಲೆ ನೀಟಾಗಿ ಹಾಸಿ ಅದಾದ ಮೇಲೆ ಅದ್ರ ಮೇಲೆ ಕಳಶವನ್ನು ಇಡಬೇಕಾಗುತ್ತೆ. ಕಳಶದ ನೀರಿಗೆ ನೀವೇನೇನು ಹಾಕಬೇಕು? ತುಂಬಿದ ನೀರನ್ನು ಹಾಕಬೇಕು, ಶುದ್ಧ ನೀರನ್ನು ಹಾಕಬೇಕಾಗುತ್ತೆ. ನೀರಿನ ಜೊತೆಗೆ ಅಕ್ಷತೆ, ಅರಿಶಿಣ, ಕುಂಕುಮ, ಕೆಂಪು ಹೂವು ಮತ್ತು ಅದ್ರ ಜೊತೆಲಿ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಬೆಳ್ಳಿ ಕಾಯಿನು, ಗೋಲ್ಡ್ ಕಾಯಿನು, ಇಲ್ಲ ಯಾವುದೂ ಸಿಗಲಿಲ್ವಂದರೆ 5 ರೂಪೀಸ್ ಕಾಯಿನ್ ಬರುತ್ತಲ್ವ, ಆ ಕಾಯಿನು ಕೂಡ ನೀವು ಅದರಲ್ಲಿ ಹಾಕಬೇಕು. ಅದಾದಮೇಲೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ. ಎದ್ರಾಗೆ ಗೋಡಂಬಿ, ಏಲಕ್ಕಿ, ದ್ರಾಕ್ಷಿ, ಖರ್ಜೂರ, ಈ ರೀತಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ಅದನ್ನು ಹಾಕಬೇಕಾಗುತ್ತೆ. ಅದಾದಮೇಲೆ ಕಳಶಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಚೆನ್ನಾಗಿ ಹೂವಿನಿಂದ ಅಲಂಕಾರವನ್ನು ಮಾಡಿ. ನೀವೇನಾದರೂ ಸೀರೆ ನೋಡಿಸ್ಬೇಕು ಅಂದರೆ ನೀವು ಅದ್ರ ಹಿಂದಿನ ದಿನವೇ ಎಲ್ಲ ಸೀರೆಗಳಿಗೆ ಪಿನ್ನುಗಳನ್ನೆಲ್ಲ ಹಾಕ್ಕೊಂಡು ಸೇಫ್ಟಿ ಮಾಡಿ ಇಟ್ಕೊಂಡಿರಿ. ಕಳಶ ಸ್ಥಾಪನೆ ಆದ ನಂತರ ನೀವು ಲಕ್ಷ್ಮೀ ದೇವಿಗೆ ಸೀರೆಯನ್ನು ಉಡಿಸ್ಬೇಕಾಗುತ್ತೆ. ಯಾವುದೇ ಪೂಜೆಗಿಂತ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿ ಪೂಜೆ. ಯಾವುದೇ ಶುಭ ಕಾರ್ಯವನ್ನು ಮಾಡಬೇಕಾದ್ರೂ ಕೂಡ ಮೊದಲು ನಾವು ವಿಘ್ನ ವಿನಾಶಕನನ್ನು ಪ್ರಾರ್ಥನೆ ಮಾಡಬೇಕಾಗುತ್ತೆ. ನಾನು ಈ ಥರ ಪೂಜೆ ಮಾಡ್ತಾಯಿದ್ದೀನಿ, ಇದಕ್ಕೆ ಯಾವುದೇ ರೀತಿ ವಿಘ್ನಗಳು ಬರದಂತೆ ನೀನು ಅದನ್ನು ತಡೀಬೇಕಪ್ಪ ಅಂತ ಹೇಳ್ಬಿಟ್ಟು ಗಣಪತಿ ಪೂಜೆಯನ್ನು ಪ್ರಾರಂಭ ಮಾಡಿ. ಓಂ ಗಂ ಗಣಪತಿಯೇ ನಮಃ ಅಂತ ಮನಸ್ಸಿನಲ್ಲೇ ಜಪಿಸ್ಕೊಳ್ತಾ ಮೊದಲಿಗೆ ಗಣಪತಿಗೆ ಅರಿಶಿಣ, ಕುಂಕುಮ, ಅಕ್ಷತೆ ಮತ್ತು ಹೂವನ್ನು ನೀವು ಸಲ್ಲಿಸಬೇಕಾಗುತ್ತೆ. ಆನಂತರ ಗಣೇಶನಿಗೆ ಸ್ವಲ್ಪ ಬೆಲ್ಲವನ್ನು ನೈವೇದ್ಯವಾಗಿ ಇಟ್ಬಿಟ್ಟು ನಿಮ್ಮ ಒಂದು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಇನ್ನು
ಮಹಾಲಕ್ಷ್ಮಿಯನ್ನು ನೀವು ಆವಾಹನೆಯನ್ನು ಮಾಡ್ಕೋಬೇಕಾಗುತ್ತೆ. ಈಗ ಶ್ರೀ ಮಹಾಲಕ್ಷ್ಮಿಯನ್ನು ನೀವು ಆವಾಹನೆ ಮಾಡ್ಕೋಬೇಕಂದ್ರೆ ಹೂವು ಮತ್ತು ಅಕ್ಷತೆಯನ್ನು ಇಟ್ಕೊಂಡು ನಿಮ್ಮ ಒಂದು ಮನಸ್ಸಿನಲ್ಲಿ ನಮ್ಮ ಕುಟುಂಬದ ಕ್ಷೇಮ, ಆರೋಗ್ಯ, ಸಂತೋಷ ಮತ್ತು ಸಮೃದ್ಧಿಗಾಗಿ ನೀವು ಪ್ರಾರ್ಥನೆ ಮಾಡಿಕೊಂಡು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಭಕ್ತಿಯಿಂದ ಜಪ ಮಾಡ್ತಾ ದೇವಿಯನ್ನು ಪೂಜೆಗೆ ಆಹ್ವಾನ ಮಾಡಬೇಕಾಗುತ್ತೆ. ನಿಮ್ಮ ಮನೆಯ ಸಂಪ್ರದಾಯದಲ್ಲಿ ಯಾವ ಯಾವ ರೀತಿ ಇರುತ್ತೋ ಆ ಥರ ನೀವು ಮಂತ್ರಗಳನ್ನು ಹೇಳ್ಕೊಂಡು, ಇಲ್ಲಾಂದರೆ ಪುರೋಹಿತರ ಮಾರ್ಗದರ್ಶನದಂತೆ ನೀವು ಇದನ್ನು ಪಠನೆ ಮಾಡ್ಬೋದು. ಅದಾದ ನಂತರ ವರಮಹಾಲಕ್ಷ್ಮಿ ಪೂಜೆಗೆ ನೀವು ಏನೇನು ಹೂವುಗಳು, ಅಲಂಕಾರ ವಸ್ತುಗಳನ್ನ ತಂದಿರ್ತೀರಲ್ಲ, ಹೂವಾಗಿರ್ಬೋದು, ಬಳೆಗಳು, ಅರಿಶಿನ, ಕುಂಕುಮ, ವಿಧ ವಿಧವಾಗಿರ್ತಕ್ಕಂಥ ಹೂಗಳನ್ನು ತಂದಿರ್ತೀರಲ್ವ, ಎಲ್ಲವನ್ನೂ ಕೂಡ ಲಕ್ಷ್ಮಿಗೆ ಚೆನ್ನಾಗಿ ಅಲಂಕಾರವನ್ನು ಮಾಡಿ ನಿಮ್ಮ ಒಂದು ಇಚ್ಛೆಗೆ ಅನುಸಾರವಾಗಿ ನೀವು ಮಾಡಿ. ತುಂಬ ದುಬಾರಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಅದಾದ ನಂತರ ನೀವು ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕಾಗುತ್ತೆ. ಈಗ ದೇವಿಗೆ ಸಾಧ್ಯವಾದಷ್ಟು ಕೂಡ ನೀವು ವಿಧಿವಿಧಾನಗಳೊಂದಿಗೆ ಪೂಜೆ ಮಾಡಬೇಕಾಗುತ್ತೆ. ಆವಾಹನೆ, ಆಸನ, ಪಾದ್ಯ, ಅರ್ಘ್ಯ, ಆಚಮನೀಯ, ಸ್ನಾನ, ಧೂಪ, ದೀಪ, ನೈವೇದ್ಯ, ತಾಂಬೂಲ ಈ ರೀತಿ ಸೇರಿದಂತೆ ಹಲವಾರು ಉಪಚಾರಗಳನ್ನು ನೀವು ಸಲ್ಲಿಸಬೇಕಾಗುತ್ತೆ. ಈ ಎಲ್ಲ ಉಪಚಾರಗಳನ್ನು ಮಾಡಿದ್ರೂ ಕೂಡ ನಿಮಗೆ ಸರಳ ಪೂಜೆಯನ್ನು ಮಾಡ್ಬೋದು. ಇದನ್ನು ಮಾಡಿದ್ರೂ ನಡೆಯುತ್ತೆ, ಮಾಡಿದ್ರೂ ನಡೆಯುತ್ತೆ. ಅದಾದ ನಂತರ ನೀವು ಮುಖ್ಯವಾಗಿ ಮಾಡಬೇಕಾಗಿರೋದು ಒಂದು ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿಯನ್ನು ನೀವು ಬಾಯಲ್ಲಿ ಹೇಳಬೇಕಾಗುತ್ತೆ. ಪ್ರತಿ ಒಂದು ನಾಮವನ್ನು ಹೇಳಬೇಕಾದ್ರೂ ಕೂಡ ನೀವು ಆ ದೇವಿಗೆ ಅಕ್ಷತೆಯನ್ನು ಕೆಂಪು ಹೂ ಜೊತೆ ಅರ್ಪಿಸಬೇಕಾಗುತ್ತೆ. ಉದಾಹರಣೆಗೆ ಓಂ ಪ್ರಕೃತ್ಯೇ ನಮಃ, ಓಂ ವಿಕೃತ್ಯೇ ನಮಃ, ಓಂ ವಿದ್ಯಾಯೇ ನಮಃ, ಓಂ ಸರ್ವಭೂತ ಹಿತಪ್ರದಾಯೇ ನಮಃ. ಈ ಥರ ಒಂದೊಂದು ನಾಮವನ್ನು ಹೇಳಬೇಕಾದ್ರೂ ಕೂಡ ಲಕ್ಷ್ಮೀ ದೇವಿಗೆ ಅಕ್ಷತೆಯನ್ನಾದ್ರಾಯಿತು, ಹೂವಾದ್ರಾಯಿತು, ಎಲ್ಲ ಎರಡನ್ನೂ ಅರ್ಪಿಸ್ತೀವಿ ಅಂದರೆ ಅದು ಕೂಡ ಒಳ್ಳೆಯದೇ. ಈ ಥರ ಪ್ರತಿಯೊಂದು ಪೂಜೆಗೂ ಕೂಡ, ಪ್ರತಿಯೊಂದು ನಾಮಕ್ಕೂ ಕೂಡ ನೀವು ಅಕ್ಷತೆಯನ್ನು ಇಕ್ಲಿ ಹಾಕಬೇಕಾಗುತ್ತೆ. ಇದಾದ ನಂತರ ನಿಮಗೆ ಸಂಪೂರ್ಣ ಅಷ್ಟೋತ್ತರ ತಿಳಿಲಿಲ್ಲ ಅಂದರೆ ಒಂದು ಮಂತ್ರಗಳನ್ನು ಹೇಳ್ಕೊಂತ ಹೋಗಿ. ಅದಾದ ನಂತರ ನೀವು ಈ ಒಂದು ಎಲ್ಲ ಅಷ್ಟೋತ್ತರ ಶತನಾಮಗಳು ಮುಗಿದ ಮೇಲೆ ವರಮಹಾಲಕ್ಷ್ಮಿಯ ರಥಕಥೆಯನ್ನು ನೀವು ಕಂಪಲ್ಸರಿ ಓದಲೇಬೇಕು. ಇದು ಓದಲಿಲ್ಲ ಅಂದರೆ ನಿಮ್ಮ ಪೂಜೆ ಸಂಪೂರ್ಣ ಆಗಲ್ಲ. ಪೂಜೆಯ ಮುಖ್ಯ ಭಾಗವಾಗಿರ್ತಕ್ಕಂಥ ವರಲಕ್ಷ್ಮಿ ಕಥೆಯನ್ನು ಕೇಳಿದ ಮೇಲೆ ನೀವು ಲಕ್ಷ್ಮೀ ದೇವಿಯನ್ನು ಆರಾಧಿಸುವಂತಹ ಒಂದು ಪವಿತ್ರ ಆಚರಣೆ ಇದು. ಕತೆ ಓದುವಾಗ ಎಲ್ಲರೂ ಕೂಡ ಭಕ್ತಿಯಿಂದ ಕೇಳಬೇಕಾಗುತ್ತೆ. ಅದಾದ ನಂತರ ದೇವಿಯ ಮುಂದೆ ನಮಸ್ಕಾರ ಮಾಡಿ ನಿಮ್ಮ ಒಂದು ಕುಟುಂಬದ ಒಳಿತಿಗಾಗಿ ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಆದಮೇಲೆ ಕೊನೆಗೆ ಬರ್ತಕ್ಕಂಥದ್ದು ನೈವೇದ್ಯವನ್ನು ನೀವು ಅರ್ಪಿಸಬೇಕಾಗುತ್ತೆ. ಅದರಲ್ಲೂ ಕೂಡ ಲಕ್ಷ್ಮೀ ದೇವಿಗೆ ಮುಖ್ಯವಾಗಿ ಪಾಯಸ, ಹಣ್ಣುಗಳು, ಪಂಚಾಮೃತಗಳು, ನಿಮಗೆ ಏನು ಇಷ್ಟ ಬರುತ್ತೆ ಅದನ್ನು ನೀವು ಲಕ್ಷ್ಮೀ ದೇವಿಗೆ ಮಾಡಿ. ಹೋಳಿಗೆ ಮಾಡ್ತೀರಾ, ಪಾಯಸ ಮಾಡ್ತೀರಾ, ಯಾವುದಾದ್ರೂ ಕೂಡ ಲಕ್ಷ್ಮಿಗೆ ತುಂಬ ಇಷ್ಟವಾಗಿರ್ತಕ್ಕಂಥ ನೈವೇದ್ಯಗಳನ್ನು ಮಾಡಿ. ಅದರಲ್ಲಿ ಪುಳಿಯೋಗರೆ ಆಗಿರ್ಬೋದು, ಚಿತ್ರಾನ್ನ ಆಗಿರ್ಬೋದು, ಈ ಥರ ಯಾವ ವಸ್ತು ನಿಮಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಂಥ ವಸ್ತುವನ್ನು ನೀವು ಮಾಡಿ. ನೈವೇದ್ಯವನ್ನು ದೇವ್ರ ಮುಂದೆ ಇಟ್ಟ ಮೇಲೆ ಸ್ವಲ್ಪ ಸಮಯದಿಂದ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿ. ಅದಾದಮೇಲೆ ಲಕ್ಷ್ಮೀ ತಾಯಿನ ಕೇಳ್ಕೊಳ್ಳಿ, ಅಮ್ಮ ನಮ್ಮ ಕುಟುಂಬಕ್ಕೆ ನೀನು ಒಳ್ಳೆಯ ಆರೋಗ್ಯವನ್ನು, ಸುಖ ಸಮೃದ್ಧಿಯನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಕೊಡು ತಾಯಿ ಅಂತ ಪ್ರಾರ್ಥನೆ ಮಾಡಿ. ಅದಾದ ನಂತರ ನೀವು ಆ ಒಂದು ನೈವೇದ್ಯ ಇಟ್ಟ ಆದಮೇಲೆ ನೀವು ಮಹಾಮಂಗಳಾರತಿಯನ್ನು ನೀವು ಮಾಡಬೇಕಾಗುತ್ತೆ. ಮತ್ತು ಮಹಾಮಂಗಳಾರತಿಗೆ ಇಂಥ ಮುಂಚೆ ನೀವೇನು ಮಾಡಬೇಕಾಗುತ್ತೆ, ತಾಂಬೂಲಗಳನ್ನು ಎಲ್ಲ ನೀವು ಮೊದಲೇ ಇಟ್ಕೋಬೇಕಾಗಿರುತ್ತೆ. ವೀಳ್ಯದೆಲೆ, ಅಡಿಕೆ, ಹಣ್ಣು, ಅರಿಶಿನ, ಕುಂಕುಮ ಇವೆಲ್ಲವನ್ನು ಕೂಡ ನೀವು ದೇವರಿಗೆ ಇಡಬೇಕಾಗುತ್ತೆ. ಈ ರೀತಿ ಮಂಗಳಾರತಿ ಎಲ್ಲ ಮಾಡ್ಕೊಂಡಾದ್ಮೇಲೆ ನೀವೇನು ಮಾಡಬೇಕು, ಕರ್ಪೂರದಿಂದ ಆದಷ್ಟು ಕೂಡ ಪಚ್ಚಕರ್ಪೂರವನ್ನು ಈ ಒಂದು ಆರತಿನಲ್ಲಿ ನೀವು ಬಳಸಿ. ಯಾಕೆಂದರೆ ಲಕ್ಷ್ಮಿಗೆ ತುಂಬ ಇಷ್ಟ ಪಚ್ಚಕರ್ಪೂರ ಅಂದರೆ. ಅದಕ್ಕೋಸ್ಕರ ಪಚ್ಚಕರ್ಪೂರದಲ್ಲೇ ನೀವು ತಾಯಿಗೆ ಕರ್ಪೂರದಿಂದ ಆರತಿಯನ್ನು ಮಾಡಿ, ಒಂದು ಸಾಧ್ಯವಾದರೆ ನೀವು ಒಂದು ಮಂಗಳಾರತಿ ಹಾಡನ್ನು ಹಾಡಿದ್ರೂ ಕೂಡ ತುಂಬ ಒಳ್ಳೆಯದೇ. ಅದಾದಮೇಲೆ ಯಾರಾದರೂ ಮುತ್ತೈದೆಯರನ್ನು ಕರೀರಿ. ನಿಮ್ಮ ಮನೆಗೆ 4 ಜನ ಮುತ್ತೈದೆಯರು ಇಲ್ಲ 9 ಜನ ಈ ಥರ ಮುತ್ತೈದೆಯರನ್ನ ಕರೆದು ಅವರು ಒಂದು ಲಕ್ಷ್ಮೀ ಸ್ವರೂಪ ಅಂತ ನೀವು ಭಾವಿಸಬೇಕು. ಅವರಿಗೆ ಸಾಧ್ಯವಾದಷ್ಟು ಕೂಡ ಅರಿಶಿನ, ಕುಂಕುಮ ಮತ್ತು ಬ್ಲೌಸ್ ಪೀಸು, ಇಲ್ಲ ನಿಮ್ಮ ಶಕ್ತಿ ಮೀರಿದರೆ ಸ್ಯಾರಿ ಕೊಡೋಂಗಿದ್ರೆ ಸ್ಯಾರಿನೂ ಕೊಡ್ಬೋದು. ಈ ಥರ ಆದಷ್ಟು ಹೊಲಿಸ್ಕೊಳಕ್ಕೆ ಸಾಧ್ಯವಾಗುವಂತಹ ಬ್ಲೌಸ್ನ ಕೊಡಿ. ಸುಮ್ಮನೆ ಕಾಟಾಚಾರಕ್ಕೆ ಕೊಡೋ ಥರ ಕೊಡೋಕೆ ಹೋಗ್ಬೇಡಿ. ಒಂದು ಒಳ್ಳೆಯ ಬ್ಲೌಸು, ಅರಿಶಿನ, ಕುಂಕುಮ, ತೆಂಗಿನಕಾಯಿ ಇದನ್ನು ಕೊಟ್ಬಿಟ್ಟು, ಎಲೆ, ಅಡಿಕೆ ಕೊಟ್ಬಿಟ್ಟು ಅವರಿಂದ ನೀವು ಆಶೀರ್ವಾದವನ್ನು ಪಡೀರಿ. ಅದಾದ ನಂತರ ಅವರು ಊಟ ಮಾಡಿದ್ರೆ ಅವರಿಗೆ ಊಟವನ್ನು ಬಡಿಸಿ. ತುಂಬ ಒಳ್ಳೆಯವಿದು ಊಟ ಬಡಿಸೋದು. ಈ ರೀತಿಯಾಗಿ ನೀವು ಅರಿಶಿನ ಕುಂಕುಮ ಕೊಡೋದ್ರ ಜೊತೆಗೆ ಈ ಒಂದು ತಾಯಿಯ ಒಂದು
ನಿಮಗೆ ಆಶೀರ್ವಾದ ಅಂತಕ್ಕಂಥದ್ದು ಖಂಡಿತ ಸಿಗುತ್ತೆ ನಿಮಗೆ. ಸೊ ಈ ರೀತಿಯಾಗಿ ನೀವು ಪೂಜೆ ಎಲ್ಲ ಆದಮೇಲೆ ನಂತರ ನೀವು ಪ್ರಸಾದವನ್ನು ಸ್ವೀಕರಿಸಬೇಕಾಗುತ್ತೆ. ನಂತರ ನೀವು ಈ ಒಂದು ಪೂಜೆಯನ್ನು ನೀವು ಎಷ್ಟು ವೈಭವವಾಗಿ ಮಾಡ್ತೀರಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಎಷ್ಟು ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡ್ತೀರಾ ಅಂತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಯಾಕೆಂದರೆ ಮಹಾಲಕ್ಷ್ಮಿ ಅಂತಕ್ಕಂಥವಳು ಎಲ್ಲರಿಗೂ ಕೂಡ ಒಲಿತಾಳೆ, ಅದರಲ್ಲೂ ಕೂಡ ಶ್ರೀಮಂತರಿಗೆ ಮಾತ್ರ ನಮಗೆ ಅಷ್ಟು ಹೂಡೋಕ್ಕಾಗಲಿಲ್ಲ, ಈ ಥರ ನೀವು ಬೇಜಾರು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮ ಒಂದು ಯಥಾಶಕ್ತಿ ನೀವು ಪೂಜೆಯನ್ನು ಮಾಡಿ, ಆದರೆ ಖಂಡಿತವಾಗಿ ನಿಮಗೆ ಲಕ್ಷ್ಮಿ ಖಂಡಿತ ಒಲಿತಾಳೆ ಅಂತ ಹೇಳ್ತಾ, ಆ ಮಹಾಲಕ್ಷ್ಮಿ ದೇವಿಯ ವರಮಹಾಲಕ್ಷ್ಮಿ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ, ಯಾವಾಗಲೂ ಕೂಡ ನಿಮಗೆ ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಕುಟುಂಬದವರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.